ಸ್ನೇಹಿತರೆ, ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಬರೀ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕ ಸೈಡು ಒಂದು ವೆಜ್ ಥಾಲಿ ಅಂತ ಹೇಳಕ್ಕಂತ ಕರಿತೀವಲ್ರಿ, ಅದು ಆ ರೆಸಿಪಿನ ಒಂದು ಅರ್ಧ ಗಂಟೆ ಒಳಗೆ, ಅರ್ಧ ಗಂಟೆ ಅಂದರೆ ಜಾಸ್ತಿ ಆಯಿತು, ಒಂದು 20 ನಿಮಿಷದಾಗ ಮಧ್ಯಾಹ್ನದ ಭರ್ಜರಿ ಉತ್ತರ ಕರ್ನಾಟಕದ ಫುಲ್ ಮೀಲ್ ಊಟ ರೆಡಿ ಮಾಡೋದು ನನ್ನ ಜೊತೆಗೆ ಶೇರ್ ಮಾಡ್ಕೊತೀನಿ. ಅದು ಈಸಿ ಈ ಸ್ವಲ್ಪ ಟೈಮ್ ತೊಗೊಂಡು ಮಾಡೋವಂಥ ಅಡುಗೆಗಳು. ಅದರೊಳಗೆ ನಾವು ಪೂರ್ತಿ ಒಂದು ಊಟನ, ನಮ್ಮ ಸೈಡ್ ಊಟನ ನಾನಿವತ್ತು ನಿಮ್ಮ ಜೊತೆಗೆ ಅಡುಗೆ ಎಲ್ಲ ಮಾಡಿ ಶೇರ್ ಮಾಡ್ಕೊಳತ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ ಏನೇನು ಮಾಡ್ತೀನಿ ಅಂತೇಳಿ. ನಮ್ಮ ಕಡೆ ಊಟ ಅಂದ್ರೆ ಮಾಮೂಲಿ ಗೊತ್ತೈತಿ, ರೊಟ್ಟಿ ಊಟ. ಅದ್ರಾಗ ಸ್ಪೆಷಲ್ ಎಲ್ಲ ಮಾಡಿ ಟೋಟಲ್ಲಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಬರೀ ಒಂದು ಏನೋ ಗೆಸ್ಟ್ ಬಂದಾಗ ಅಂತ ಅಲ್ಲ, ಮಾಮೂಲಿಯಾಗಿ ನಮ್ಮದು ಊಟ ಅದೇ ಥರ ಇರುತ್ತೆ. ಅದ್ರಾಗ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದನ್ನು ಇವತ್ತು ಶೇರ್ ಮಾಡ್ಕೊತೀನಿ. ಬರ್ರಿ. ಏನೇನಪ್ಪ ಅಂದ್ರೆ ಜೋಳದ ರೊಟ್ಟಿ, ಆಮೇಲೆ ಹಸಿ ಖಾರ, ಮೊಳಕೆ ಬರಿಸಿದ ಕಾಳಿನ ಪಲ್ಯ, ಅದು ಮಿಕ್ಸ್ ಕಾಳು ಪಲ್ಯ, ಹೆಸರು ಕಾಳು ಮತ್ತು ಮಡಿಕೆ ಕಾಳು, ಅನ್ನ ಮತ್ತು ಆಯಿತು ಒಂದು ತಿಳಿ ಸಾರು, ಮತ್ತು ಏನು ಬೇಳೆ ಸಾರು ಏನು ಮಾಡೋದಿಲ್ಲ, ತಿಳಿ ಸಾರು. ಇಷ್ಟನ್ನೇ ನಿಮ್ಮ ಜೊತೆಗೆ ಈಗ ನಾನು ಒಂದು 20 ರಿಂದ 25 ನಿಮಿಷದಾಗ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬರೀ ಹೆಂಗೆ ಮಾಡೋದು ಅಂತೇಳಿ ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಿಚನ್ಗೆ ಹೋಗೋಣ. ಈಗ ಈ ಕಡೆ ರೊಟ್ಟಿ ಹಂಚಿಟ್ಟಿನಿ ರೀ. ಈ ಕಡೆ ರೊಟ್ಟಿ ಬೇಯಿಸ್ತೀನಿ. ಈಗ ಇಲ್ಲಿ ಜಿಗಿಟ್ಟು ಇಟ್ಕೊಂಡೀನಿ. ಫಸ್ಟಿಗೆ ರೊಟ್ಟಿ ಮಾಡಿ ತೆಗೆದು ಆಮೇಲೆ ಪಲ್ಯ ಅದೆಲ್ಲ ತೋರಿಸ್ತೀನಿ. ಜಿಗಿಟ್ಟು ಕುದಿಬೇಡಿ, ಅಲ್ಲವರೆಗೆ ಹಿಟ್ಟು ಸಾಣಿಸೋಣ. ಈ ಕಡೆ ನಾವು ಈಗ ನೋಡ್ರಿ ಹಿಟ್ಟು ಸಾಣಿಸ್ಕೊಂಡಿನಿ. ಈಗ ಈ ಜಿಗಿಟ್ಟು ಹೋದಾಡೈತಿ, ಜಿಗಿಟ್ಟು ನಾದ್ಕೊಳ್ಳೋಣ. ಈಗ ಹಿಟ್ಟನ್ನ ಜಿಗಿಟ್ಟು ಹಾಕಿ ಈಗ ನೋಡ್ರಿ ಹಿಟ್ಟು ಜಿಗಿಟ್ಟು ಹಾಕಿಟ್ಟಿನಿ, ಬಂದು ನಾದ್ತೀನಿ. ಈಗ ಈ ಕಡೆ ಅಕ್ಕಿ ತೊಳೆದಿಟ್ಬಿಡೋಣ. ಅನ್ನ ಹಾಕಿರ್ತೈತಿ, ಈ ಕಡೆ ನಮ್ಮದು ರೊಟ್ಟಿನ ಆಗುತ್ತೆ ರೀ. ಈಗ ನೋಡಿದ್ರೆ ನಾನು ರೊಟ್ಟಿ ಮಾಡೋಕೆ ಚಾಲು ಮಾಡೀನಿ. ಆ ಕಡೆ ಅನ್ನ ವಿಸಲ್ ಆಗಾಕತ್ತೈತಿ. ಈಗ ನಾವು ರೊಟ್ಟಿ ಮಾಡಿ ತಗೊಂಬಿಡೋಣ್ರಿ. ಏನಂತ ಕಷ್ಟನ ಆಗಲ್ರಿ, ಒಂದು 20 ನಿಮಿಷ ಆರಾಮ್ ಮಾಡ್ಕೋಬೋದು ಈ ಥರ ಮಾಡಿದರೆ. ಒಂದು ಅಡುಗೆ ಆ ಕಡೆ ಇಟ್ಟು ಒಂದು ಅಡುಗೆ ಇಲ್ಲಿ ರೆಡಿ ಮಾಡೋಕ್ಕೆ ತಡ ಆಗೋದಿಲ್ಲ. ನೋಡ್ರಿ ಅಲ್ಲಿ ಬಿಸಿಲು ಆಗಾಕತ್ತೈತಿ. ಈಗ ನಮ್ದು ರೊಟ್ಟಿ ರೆಡಿ ಆಗಾಕತ್ತೇವು. ಈಗ ನೋಡ್ರಿ ರೊಟ್ಟಿ ರೆಡಿ ಆಯ್ತು. ಈಗ ಬೇಸನ್ ಇದನ್ನು ಕೈಯಾಗಿ ತೊಗೊಂಡು ದೊಡ್ಡದು ಮಾಡೀನಿ. ತೆಳ್ಳನ ರೊಟ್ಟಿ ಮಾಡತ್ತೀನಿ ಸ್ಟಾರ್ಟಿಂಗ್ ಸ್ವಲ್ಪ, ಆಮೇಲೆ ದಪ್ಪನ ರೊಟ್ಟಿ ಮಾಡ್ತೀನಿ ರೀ. ಈ ಥರ ಹಾಕಿ ಈ ಥರ ನೀಟ್ ಮಾಡ್ಕೊಂಡ್ರೆ ಆಯಿತು. ರೊಟ್ಟಿ ಮುದ್ದೆ ಥರ ಆಗೋದಿಲ್ಲ. ಈಗ ಸ್ವಲ್ಪ ತಣ್ಣೀರು ಹಚ್ಚೋಣ ಮೇಲೆ ಹಿಟ್ಟು ಹೋಗ್ಸೋರ್ಗೆ. ಇಲ್ಲಾಂದರೆ ಕೆಂಪಗೆ ಹಾಕತ್ರಿ ರೊಟ್ಟಿದು ಹಿಟ್ಟು ಹೋಗದೆ ಇದ್ರೆ. ಚಪಾತಿಗಿನ್ನ ಅಷ್ಟೇ ಅತಿ ಒಣ ಹಿಟ್ಟು ಹಾಕಿರ್ತೀವಲ್ಲ, ಅದು ಸ್ವಲ್ಪ ಜಾಡಿಶ್ ಹಾಕ್ಬೇಕ್ರಿ ಬೇಯಿಸೋಕ್ಕೂ ಮುಂಚೆ, ಹಂಚಿಗೆ ಹಾಕೋಕ್ಕೂ ಮುಂಚೆ. ಇಲ್ಲಾಂದ್ರೆ ಅದನ್ನು ಕೆಂಪು ಹಾಕೋ. ಹಾಂ, ಅಲ್ಲಿಡಮ್ಮ, ಅಲ್ಲೇ ಇಡು, ಅಲ್ಲೇ ಇಡು. ಈಗ ಅದು ಬೇಯ್ರಿ. ಈಗ ನೋಡ್ರಿ ಒಂದು ಕಡೆ ಬೆಂದೈತಿ, ಈ ಕಡೆ ಟರ್ನ್ ಮಾಡಿ ಈ ಚಕ್ಕ ಬೇಯಿಸೋಣ. ಈ ಕಡೆ ಹೊಳಿಸಿ ಹಾಕಿ ಈ ಥರ ಒತ್ತಿ ಬೇಯಿಸ್ಕೋಬೇಕ್ರಿ. ಎಲ್ಲ ಸೇರುತ್ತಾ ಅಲ್ಲಿ ರೊಟ್ಟಿನ. ಈಗ ಎಲ್ಲೊಂದು ಸ್ವಲ್ಪ ಬೇಯಿಸಿ ಐತಿ, ಇಲ್ಲೊಂದು ಸ್ವಲ್ಪ ಹಿಂಗೆ ಒತ್ತಿ ಬೇಯಿಸೋಣ. ನೋಡ್ರಿ ಅಲ್ಲಿ ಉಬ್ಬುತ್ತದೆ, ಎಲ್ಲ ಸೇರುತ್ತೆ ಅಲ್ಲಿ ಪ್ರೆಸ್ ಮಾಡಿದ್ರೆ. ಸ್ವಲ್ಪ ಬಿಟ್ಟು ಕಳಿಸ್ಬೇಕು.
ರೊಟ್ಟಿ ಆಯಿತು, ಒಂದು ರೊಟ್ಟಿ. ನೋಡ್ರಿ ರೊಟ್ಟಿ ಎಲ್ಲ ಆದು ರೊಟ್ಟಿ ಮಾಡೋದು ಮುಗೀತು. ಈಗ ಅದ ಹಂಚಿನಾಗ ಮೆಣ್ಸಿನ್ಕಾಯಿ ಹುರಿಯಾಕತ್ತೀನಿ. ಹಸಿಮೆಣ್ಸಿನ್ಕಾಯಿ ತುಂಬು ತೆಗೆದು ಒಂದ್ರಾಗ 2 ಮಾಡಿ ಹುರ್ಕೊರಿ, ಸಿಡಿತಾವ ಇವು. ಹಾಗಾಗಿ ನಾನೇ ಹುರಿಯಾಕತ್ತೀನಿ. ನಮ್ಗೆ ಅಲ್ಲೇ ಅಭ್ಯಾಸ ಐತಿ. ಈ ಥರ ಮುರಿದು ಹಾಕೋರಿ. ಇವು ಹೆಂಗೆ ಗೊತ್ತ್ರಿ, ಈಗ ಎಷ್ಟು ಬಿರ್ಸಿರ್ತಾವಲ್ಲ ಮೆತ್ತಗಾಗಬೇಕು, ಹಂಗೆ ಹುರ್ಕೊಳ್ಳೋಣ. ಇವನ್ನ ಹಸಿ ಹಿಂಡಿ ಮಾಡೋಣ. ಈಗ ಸ್ನೇಹಿತರೆ ಹಸಿಮೆಣ್ಸಿನ್ಕಾಯಿ ಹುರಿದು ತೆಗ್ದಿನ್ರಿ. ಅವು ಸ್ವಲ್ಪ ಆರಲಿ. ಈಗ ಪಲ್ಯಕ್ಕೆ ಚೌಳಿಕಾಯಿನ ಹುರ್ಕೊಳಕತ್ತೀನಿ. ಇವನ್ನೇನು ಜಾಸ್ತಿ ಹೆಂಗೆ ಒಣಾರ ಆಗಂಗೇನು ಬೇಡ, ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ. ಹಸಿದು ಮಾಡೋಕ್ಕಿಂತ ಈ ಥರ ಬಾಡಿಸ್ಕೊಂಡು ಮಾಡಿದ್ರೆ ಭಾಳ ರುಚಿಯಾಗಿರ್ತೈತೆ ರೀ. ಇದು ಹೆಚ್ಚಿಬಿಟ್ಟು ತೊಳ್ಕೊಂಡು ಬಂದೀವಿ, ಹಂಗಾಗಿ ಅದು ಸ್ವಲ್ಪ ಹಸಿ ಕಾಣ್ತೈತಿ. ಈಗ ಹಸಿಮೆಣ್ಸಿನ್ಕಾಯಿ ಹಿಂಡಿ ಹರಿಯಾಕೆ ನೋಡಿರಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಹಾಕೀನಿ. ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕೋಣ. ಈಗ ನೋಡ್ರಿ ಸ್ವಲ್ಪ ಸಾರಿಗೆ ಶೇಂಗಾಕಾಳು ಸಾರು ಅಂದರೆ ಟೊಮೆಟೊ ಸಾರಿಗಿಂತ ಈ ಥರ ಮಾಡೋದು ಭಾಳ ಬೆಸ್ಟ್ ಇರ್ತೈತೆ ಟೇಸ್ಟು. ಈಗ ಅದ್ರ ಜೊತೆಗೆ ಒಂದೆರಡು ಟೊಮೆಟೊ ಹಣ್ಣು ರೀ, ಇವನ್ನ ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾರಿಗೆ ಹಸಿಮೆಣ್ಸಿನ್ಕಾಯಿ ಹಿಂಡಿಗಿನ ಹಾಕ್ಕೋಬೋದಿತ್ತು. ಅದು ನಾವು ಯಾವತ್ತೂ ಹಾಕಲ್ರಿ, ನಮ್ಗೆ ಹಿಂಗೆ ನೋಡಿ. ನೀವು ಬೇಕಾದ್ರೆ ಹಾಕ್ಕೋಬೋದು, ಎಣ್ಣೆನ ಹಾಕ್ಕೊಂಡು ಹುರ್ಕೋಬೋದು. ಈಗ ನೋಡಿ ಶೇಂಗಾಕಾಳು ಮತ್ತು ಟೊಮೆಟೊ ಹಣ್ಣು ಎರಡೂ ಹುರ್ಕೊಳ್ಳೋಣ. ಇದನ್ನು ಸಾಕ್ರಿ. ಇದು ಹುರಿದಿದ್ದಾತು, ಆರ್ಲಿ ಅದು. ಸ್ನೇಹಿತರೆ ಎಣ್ಣೆ ಕಾದ್ಮೇಲೆ ಈಗ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಹಾಕ್ಕೊಂಡ್ರೆ ಚಟಾಪಟ ಅಂತ ಸಿಡಿಯೋರಿಗೆ ಬಿಡಬೇಕ್ರಿ. ಚೌಳಿಕಾಯಿ ಪಲ್ಯನ ಜಾಸ್ತಿ ಚೌಳಿಕಾಯಿನ ಜಾಸ್ತಿ ಹುರಿಯಕ್ಕೆ ಹೋಗ್ಬಿಡ್ರಿ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು. ಈಗ ಚಟಪಟ ಅಂತ ಸಿಡಿದ್ಮೇಲೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿರ್ತೀವಲ್ರಿ, ಅದನ್ನು ಹಾಕ್ಕೋಬೇಕು. ಅದನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಬೇಗ ಬಾಡ್ಬೇಕಂದ್ರೆ ಒಂಚೂರು ಉಪ್ಪು ಹಾಕ್ರಿ, ಬೇಗ ಬಾಡ್ತೈತಿ ಉಳ್ಳಾಗಡ್ಡಿ. ಆಮೇಲೆ ನೀವು ಇದಕ್ಕೆ ಟೊಮೆಟೊ ಹಣ್ಣು ಬೇಕಾದ್ರೆ ಸೇರಿಸ್ಬೋದು, ಇಲ್ಲಾಂದ್ರೆ ಬಿಡ್ಬೋದು. ಕೆಲವು ಮಂದಿ ಹಾಕೋದಿಲ್ಲ, ಆದರೆ ನಾನು ಹಾಕಿರ್ತೀನಿ. ಭಾಳ ಟೇಸ್ಟ್ ಅನ್ಸತ್ತೆ. ಒಂದು ದೊಡ್ಡದು ಬ್ಯಾಡ ಅಂದ್ರೆ ಒಂದು ಸಣ್ಣದು ಅಥವಾ ಒಂದರೊಳಗೆ ಒಂದು ಅರ್ಧ ಆದ್ರೆ ಹಾಕ್ಕೊಂಡ್ರೆ ಭಾಳ ಟೇಸ್ಟ್ ಅನ್ಸುತ್ತೆ. ಆಮೇಲೆ ಈಗ ಅದಕ್ಕೆ ಒಂಚೂರು ಉಪ್ಪು, ಒಂಚೂರು ಖಾರ ಪುಡಿ, ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದನ್ನ ಸಾಫ್ಟ್ ಆಗಂಗೆ ಬೇಯಿಸ್ಕೋಬೇಕ್ರಿ ಟೊಮೆಟೊ ಮತ್ತು ಉಳ್ಳಾಗಡ್ಡಿನ. ಆಮೇಲೆ ನಾನು ಇಲ್ಲಿ ಅದಕ್ಕೂ ಖಾರ ಪುಡಿ ಜಾಸ್ತಿ ಹಾಕಕತ್ತಿಲ್ಲ, ಯಾಕಂದ್ರೆ ನಾನು ಪ್ರತಿಯೊಂದು ಅಡುಗೆ ಹಸಿ ಖಾರ ಹಾಕಿಬಿಟ್ಟು ಇವತ್ತು ಮಾಡೀನಿ. ಸಾರಾಯಿತು, ಅದು ಕಾಳು ಪಲ್ಯ ಆಯಿತು, ಆಮೇಲೆ ಇದು ಚೌಳಿಕಾಯಿ ಪಲ್ಯ ಆಯಿತು, ಎಲ್ಲನೂ ಹಸಿ ಖಾರದಿಂದನೇ ಮಾಡಾಕತ್ತೀನಿ. ಹಾಗಾಗಿ ಅದು ಕಲರೇ ಚೇಂಜ್ ಇರ್ತೈತೆ ರೀ ಹಸಿ ಖಾರ ಹಾಕಿದ ಅಡುಗೆ ಮಾತ್ರ. ಅದಿಷ್ಟ ಆದಮೇಲೆ ಈಗ ನೋಡಿರಿ ಹುರಿದು ಇಟ್ಕೊಂಡಿದ್ವಲ್ಲ ಚೌಳಿಕಾಯಿನ ಹಾಕ್ಕೊಳಕೋಬೇಕು. ಹಾಕ್ಕೊಂಡು ಅದನ್ನ ಒಂದು ಸರಿ ಈ ಥರ ಮೇಲೆ ಕೆಳಗೆ ಮಾಡಿರಿ. ನೀವು ಸ್ಪೂನಿಲ್ಲಿ ಮಾಡಿದ್ರೆ ಆಗುತ್ತಾ, ಈ ಥರ ಈ ಕಡೆ ಹಿಡಿದು ಈ ಥರ ಮೇಲೆ ಕೆಳಗೆ ಮಾಡಿದ್ರೆ ಆಗುತ್ತಾ. ಈ ಥರ ಮಾಡಿಕೊಂಡು ಇದಕ್ಕೆ ನೀರು ಹಾಕಿ ಇದನ್ನ ಕುದಿಯೋಕೆ ಬಿಡ್ರಿ ಮುಚ್ಚಿ. ಆಮೇಲೆ ಇದಕ್ಕೆ ಮೇಯ್ನಾಗಿ ಪೌಡ್ರು ಹಾಕೋದು ಮೇನ್ ಇಂಪಾರ್ಟೆಂಟು. ನಾನು ಇಲ್ಲಿ ಗುರಳ್ ಪುಡಿ ಹಾಕಾಕತ್ತಲ್ಲ, ಶೇಂಗಾ ಪುಡಿ ಅಷ್ಟು ಹಾಕಾಕತ್ತೀನಿ. ಶೇಂಗಾ ಪುಡಿ ಹಾಕಿದ್ರೆ ಗ್ರೇವಿ ಭಾಳ ಟೇಸ್ಟಾಗಿ ಬರ್ತೈತಿ. ಅಂದಾಗ ಜೊತೆಗೆ ಉಣ್ಬೋದು, ಅಂದಾಗೂ ಇದನ್ನ ಅಷ್ಟು ರುಚಿಯಾಗುತ್ತೆ. ಹಾಗಾಗಿ ನಾನು ಶೇಂಗಾ ಪುಡಿ ಅಷ್ಟು ಹಾಕ್ಕೊಂಡೇನಿ ರೀ. ಈಗ ಅದು ಕುದಿಯೋಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಇದನ್ನು ಒಂದು ಮುಚ್ಚಿ ಒಂದು ಮೀಡಿಯಮ್ ಫ್ಲೇಮ್ ಒಳಗೆ ಕುದಿಯೋಕೆ ಬಿಡ್ರಿ. ಒಂದು 4 ರಿಂದ 5 ನಿಮಿಷ ಆದ್ರೆ ಪಲ್ಯ ರೆಡಿಯಾಗಿ ಹೋಗ್ಬಿಡ್ತೈತಿ. ಈ ಕಡೆಗೆ ಹಸಿ ಮೆಣ್ಸಿನ್ಕಾಯಿ ಖಾರ ಮಾಡಾಕತ್ತೀವಿ ನೋಡಿರಿ. ಹಸಿ ಹಿಂಡಿ ಅಂತೀವಿ ನಾವು. ಜಾರ್ ತೊಗೊಂಡು ಹುರಿದಿಟ್ಕೊಂಡಿರೋಂಥ ಹಸಿರು ಮೆಣ್ಸಿನ್ಕಾಯಿ, ಅದಕ್ಕೆ ಸ್ವಲ್ಪ ಉಪ್ಪು, ಜೀರಿಗೆ, ಕೊತ್ತಂಬರಿ, ಬೆಳ್ಳುಳ್ಳಿ ರೀ, ಇದಿಷ್ಟು ಹಾಕ್ಕೊಂಡು ಇದನ್ನು
ಏನು ಕಲ್ಲುಪ್ಪು ಹಾಕಿದರೆ ಇನ್ನೂ ಟೇಸ್ಟ್ ಆಗುತ್ತೆ ಹಸಿ ಖಾರ ಇದ್ರೆ ಹಾಕೋರಿ. ಅದಿಷ್ಟು ಹಾಕ್ಕೊಂಡು ರುಬ್ಬಿದ್ರೆ ಆಯಿತು, ಹಸಿ ಖಾರನೇ ರೆಡಿಯಾಗಿ ಹೋಗ್ಬಿಡುತ್ತೆ. ಭಾಳ ಟೇಸ್ಟ್ ಆಗುತ್ತೆ ರೀ ಇದು ಅಡುಗೆಗೆ ಹಾಕಿದ್ರೆ ಅಡುಗೆ. ಆಮೇಲೆ ಇದನ್ನು ಹಾಗೆ ರೊಟ್ಟಿ ಒಳಗೆ ತಿನ್ಬೋದು. ಈಗ ನೋಡಿರಿ ಅದೇ ಜಾರಿಗೆ ನಾನು ಸಾರಿಂದು ಹುರಿದಿಟ್ಟಿದ್ನಲ್ಲ ಶೇಂಗಾ ಕಾಳು ಟೊಮೆಟೊ ಹಣ್ಣು ಅದನ್ನು ಮಿಕ್ಸಿ ಹಾಕ್ಕೊಂಡೆ. ಒಂದು ಸ್ವಲ್ಪ ನೀರು ಸೇರಿಸಿ ರುಬ್ಬಿಕೊಂಡ್ರೆ ಸಾಕೋದು ಮಸಾಲೆ ರೆಡಿ ಆಗ್ಬಿಡ್ತೈತಿ. ಏನು ಶೇಂಗಾ ಕಾಳು ಸಾರಿಗೆ. ಈಗ ಸಾರು ಮಾಡೋಕೆ ಎಣ್ಣೆ ಇಟ್ಟಿನ್ರಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಚಟಪಟ ಅಂತ ಸಿಡಿದ್ಮೇಲೆ ಒಂದು ಸಣ್ಣ ಉಳ್ಳಾಗಡ್ಡಿನ ಒಗ್ಗರಣೆಗೆ ಅಂತೇಳಿ ಹೆಚ್ಚಿಟ್ಕೊಂಡಿರ್ತೀನಿ ಶೇಂಗಾ ಕಾಳು ಸಾರಿಗೆ ಹಾಕಬೇಕು ರೀ. ಹಾಕಿ ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಳೋದು. ಇದು ಶೇಂಗಾ ಕಾಳು ಸಾರು ಭಾಳ ರುಚಿ ಇರುತ್ತೆ ರೀ. ಈಗ ಬೇಳೆ ಸಾರು ತಿಂದು ಬೇಸರ ಆದಾಗ ಈ ಥರ ಯಾವಾಗ ಒಂದು ಸರಿ ಶೇಂಗಾ ಕಾಳು ಸಾರು ಮಾಡ್ಕೊಂಡ್ರೆ ಭಾಳ ರುಚಿ ಇರ್ತೈತೆ ರೀ. ಇದು ಅಂದಾಗ ಭಾಳ ಟೇಸ್ಟ್ ಕೊಡ್ತೈತಿ. ಮಕ್ಳಿಗೆ ಭಾಳ ಇಷ್ಟ ಆಗುತ್ತೆ ರೀ ಶೇಂಗಾ ಕಾಳು ಸಾರು. ಆಲ್ಮೋಸ್ಟ್ ಎಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈಗ ನೋಡಿರಿ ಉಳ್ಳಾಗಡ್ಡಿ ಹಾಕಿಂದ ಅವೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋಂಥ ಟೊಮೆಟೊ ಹಣ್ಣು ಮತ್ತು ಶೇಂಗಾ ಕಾಳದ್ದು ಮಿಕ್ಸ್ ಇತ್ತಲ್ರಿ ಮಸಾಲೆ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಒಂದು ಸರಿ ಎಲ್ಲನೂ ಕೈಯಾಡಿಸ್ಕೋರಿ. ಇನ್ನೊಂದು ಏನಪ್ಪ ಅಂದರೆ ಇದಕ್ಕೆ ನೀವು ಖಾರ ಪುಡಿ ಹಾಕಿದ್ರೆ ಏನು ಕೆಂಪು ಕಲರ್ಲೆ ಬರ್ತದೆ ಸಾರು. ಹಸಿಮೆಣ್ಸಿಕಾಯಿ ಹಾಕಿದ್ರೆ ಮತ್ತು ಒಂಚೂರು ಅರಿಶಿನ ಹೆಚ್ಚು ಹಾಕೋರಿ. ಅವಾಗ ಸಾರಿಗೆ ಕಲರ್ ಭಾಳ ಮಸ್ತ್ ಕಾಣಿಸ್ತೈತಿ. ಈಗ ನೋಡಿರಿ ಮಸಾಲೆ ಹಾಕಿಂದ ಅದನ್ನ ಸ್ವಲ್ಪ ಫ್ರೈ ಮಾಡಿಂದ ಈ ಥರ ಎಲ್ಲ ಎಣ್ಣೆ ಬಿಟ್ಟೈತೆ ನೋಡಿರಿ. ಯಾಕಂದ್ರೆ ಶೇಂಗಾ ಕಾಳು ಅಡುಗೆ ಯಾವುದಾಯ್ತು ಕುದಿಸಿದ್ರೆ ಎಣ್ಣೆ ಬಿಡುತ್ತೆ. ಹಾಗಾಗಿ ನೀವೇನು ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಏನು ಇರಲ್ಲ ರೀ ಇದಕ್ಕೆ. ಈಗ ಅದಕ್ಕೆ ಒಂದು ಸ್ವಲ್ಪ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಒಂಚೂರು ಅರಿಶಿನ ಪುಡಿ ಹಾಕ್ಕೊಂಡು ಹಸಿ ಖಾರ ರುಬ್ಬಿಟ್ಟಿದ್ವಲ್ಲ ಆ ಖಾರ ಹಾಕ್ಕೊಂಡೀನಿ. ಆ ಖಾರ ಪುಡಿ ಏನು ಹಾಕೋಕ್ಕೆ ಹೋಗಿಲ್ಲ. ಹಾಕಿ ಎಲ್ಲನ ಹಾಕಿ ಮಿಕ್ಸ್ ಮಾಡ್ಬೇಕು ರೀ. ಇದಕ್ಕೆ ನೀವು ಸಾಂಬಾರು ಮಸಾಲೆ ಅದು ಹಾಕಬೇಕಂತ ಏನೋ ಅವಶ್ಯಕತೆನೇ ಬರೋದಿಲ್ಲ ರೀ. ಯಾಕಂದ್ರೆ ನಾವು ಮಾಡಿರೋಂಥ ಮಸಾಲೆನ ಅಷ್ಟು ರುಚಿಯಾಗಿರ್ತೈತಿ. ಏನೋ ಹಾಕೋ ಅವಶ್ಯಕತೆ ಇಲ್ಲ ಮೇಲೆ ಅದೇ ಮಸಾಲೆ ಪುಡಿನ. ಈಗ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಕುದಿಸ್ಕೊಂಡ್ರೆ ಆಯಿತು. ಶೇಂಗಾ ಕಾಳು ಸಾರನ್ನ ರೆಡಿಯಾಗಿ ಹೋಗ್ಬಿಡ್ತೈತಿ. ನಾನು ಒಗ್ಗರಣೆ ಒಳಗೆ ಕರಿಬೇವು ಹಾಕೋದು ಮರೆತೆ. ನೀವು ಕರಿಬೇವು ಹಾಕೋರಿ ಇನ್ನೂ ಚಂದ ಕಾಣ್ತೈತೆ ಸಾರಿನಾಗ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡ್ಬಿಟ್ಟೆ. ಅಲ್ಲಿಗೆ ಶೇಂಗಾ ಕಾಳು ಸಾರನ್ನು ರೆಡಿ ಆಯ್ತು ರೀ. ಈಗ ಇನ್ನು ಉಳಿದಿರೋದೇನಪ್ಪ ಅಂದರೆ ಮೊಳಕೆ ಕಾಳಿಂದು ಪಲ್ಯ ಮಾಡಾಕತ್ತೀನಿ ರೀ. ಹೆಸ್ರು ಕಾಳು ಮತ್ತು ಮಡಿಕೆ ಕಾಳನ್ನ ಹಿಂದಿನ ದಿವ್ಸ ಮಧ್ಯಾಹ್ನ ನೆನೆಸಿಟ್ಟು ರಾತ್ರಿ ಮಕ್ಕೊಳ್ಳುವಾಗ ಅದನ್ನ ಕ್ಲೀನಾಗಿ ತೊಳೆದು ನೀರೆಲ್ಲ ಬಸ್ತಿಟ್ಟಿದ್ದೆ. ಅವು ನೀಟಾಗಿ ಮೊಳಕೆ ಬಂದಿರ್ತಾವೆ ರೀ. ಇದು ಬೆಳಗ್ಗೆ ಬೇಗ ಮಾಡಿದ್ದು ನಾನಿದು ನನ್ನ ಮಗನ ಬಾಕ್ಸಿಗೆ ಅಂತೇಳಿ. ಹಾಗಾಗಿ ಅಷ್ಟೇ ಬಂದವ್ರಿ. ಇದನ್ನು ಒಂದು 12 ಗಂಟೆ 1 ಗಂಟೆವರೆಗೆ ಬಿಟ್ಟರೆ ಮಧ್ಯಾಹ್ನ ಅಡುಗೆ ಮಾಡೋ ಟೈಮಿಗೆ ಮಸ್ತಾಗಿ ಮೊಳಕೆ ಬರ್ತಾವೆ. ನೋಡ್ತಿರ್ಬೋದು ಏನು ಸಖತ್ತಾಗಿ ಬರಾಕತ್ತೀವಿ ಮೊಳಕೆ ಅಂತೇಳಿ. ಮಿಕ್ಸ್ ಮಾಡೋದ್ರಿಂದ ಪಲ್ಯ ಟೇಸ್ಟ್ ಇರುತ್ತೆ. ಆಮೇಲೆ ಏನು ಆರೋಗ್ಯಕ್ಕೂ ಭಾಳ ಒಳ್ಳೆಯದು. 2 ಥರನ ಕಾಳು ತಿಂದಂಗೆ ಆಗುತ್ತೆ. ಹಾಗಾಗಿ ನಾನು ಮಿಕ್ಸ್ ಹಾಕಿ ಜಾಸ್ತಿ ಮಾಡೋದು ಪಲ್ಯಗಳನ್ನು. ಈಗ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿ ಚಟಪಟ ಅಂತ ಸಿಡಿದ್ಮೇಲೆ ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ ರೀ. ಕಾಳು ಪಲ್ಯಕ್ಕೆ ಉಳ್ಳಾಗಡ್ಡಿನ ಜಾಸ್ತಿಯಾಗಿ ಹಾಕೋರಿ. ಆವಾಗ ಕಾಳು ಪಲ್ಯ ಭಾಳ ರುಚಿ ಆಗುತ್ತೆ ರೀ. ಈ ತರಕಾರಿಗಿಂತ ಕಾಳು ಪಲ್ಯಕ್ಕೆ ಉಳ್ಳಾಗಡ್ಡಿ ಜಾಸ್ತಿ ಬೇಕು. ಹಾಕ್ಕೊಂಡು ನೋಡಿರ್ಬೇಕು, ಅದು ಬೇರೆಯೇ ಇರುತ್ತೆ ಅಡುಗೆ ಮಾತ್ರ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ ರೀ. ಹಾಕ್ಕೊಂಡು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡ್ರೆ ಈ ಪಲ್ಯನೂ ರೆಡಿ. ಇದಕ್ಕೇನು ಯಾವುದೇ ಮತ್ತು ಮಸಾಲೆ ಇನ್ನೊಂದು ಅದು ಇದು ಯಾವುದೇ ಏನೂ ಬೇಡ. ಇಷ್ಟು ಹಾಕ್ಕೊಂಡ್ರೆ ಸಾಕು. ಕಾಳು ಪಲ್ಯ ಮಸ್ತಾಗಿ ರೆಡಿ ಇರ್ತಾರೆ. ಆರೋಗ್ಯವಾಗಿರೋಂಥ ಆ ಕಾಳು ಪಲ್ಯ ರೆಡಿ ಆಗಿಬಿಡ್ತೈತಿ. ಇದು ಒಂದು 5 ನಿಮಿಷನೂ ಆಗಲ್ಲ ರೀ ಮಾಡ್ಕೊಳಕ್ಕೆ. ಎಲ್ಲ ರೆಡಿ ಇಟ್ಟು ಅಂದರೆ ಅಷ್ಟು ಪಟ ಮಾಡ್ಕೊಂಡಿದ್ದೆ ಅಡುಗೆನ. ಈಗ ನೋಡ್ತಿರ್ಬೋದು ನೀರು ಹಾಕಿ ಕುದಿಸಿದೆ. ಕಾಳು ಪಲ್ಯ ಕೂಡ ರೆಡಿ ಆಗಕತ್ತೈತಿ. ಇನ್ನೊಂಚೂರು ಬಿಡ್ತೀನಿ ರೀ ನಾನು ಕುದಿಯೋಕೆ. ಇನ್ನೊಂದು ಸ್ವಲ್ಪ ನೀರಿನ ಅಂಶ ಐತಿ. ಇನ್ನೊಂಚೂರು ಕುದಿಲಿ ಅದು. ಹಾಗಾಗಿ ನೋಡ್ತಿರ್ಬೋದು ಏನು ಕಲರ್ಫುಲ್ಲಾಗಿ ಬಂದೈತಿ ಮೊಳಕೆ ಕಾಳಿನ ಪಲ್ಯ. ಅದು ಮಿಕ್ಸ್ ಮೊಳಕೆ ಕಾಳಿನ ಪಲ್ಯ ಭಾಳ ರುಚಿ ಇರ್ತೈತಿ. ಜೋಳದ ರೊಟ್ಟಿ ಜೊತೆಗೆ ಹೇಳಿ ಮಾಡಿಸಿದ್ರಿ. ಇದು ಚಪಾತಿಗೂ ಸೂಟ್ ಆಗುತ್ತೆ, ಜೋಳದ ರೊಟ್ಟಿಯಾಗಂದು ಭಾರಿ ಆಗುತ್ತೆ. ಮೊಸರು ಹಾಕ್ಕೊಂಡು ತಿನ್ನಕತ್ತಿದ್ರೆ ಇದನ್ನ ಮುಚ್ಚಿ ಒಂದು 4-5 ನಿಮಿಷ ಬಿಟ್ಟರೆ ಪಲ್ಯ ರೆಡಿ ಆಗಿರ್ತೈತಿ. ಈಗ ನೋಡ್ರಿ ಕರೆಕ್ಟ್ 20 ನಿಮಿಷ ಎಲ್ಲ ಅಡುಗೆ ಮುಗಿದ್ಬಿಡುತ್ತೆ. ಜೋಳದ ರೊಟ್ಟಿ, ಕಾಳು ಪಲ್ಯ, ಆಮೇಲೆ ಚೌಳಿಕಾಯಿ ಪಲ್ಯ, ಹಸೆ ಹಿಂಡಿ, ಚಪಾತಿ ಮಾರ್ನಿಂಗ್ ಮಾಡಿದ್ರಿ. ಅದು ಎಲ್ಲನೂ ರೆಡಿ ಆಯಿತು. ಅನ್ನ, ಆಮೇಲೆ ಶೇಂಗಾ ಕಾಳು ಸಾರು ಎಲ್ಲ ಅಡುಗೆನೂ ಮಸ್ತಾಗಿ ರೆಡಿ ಆಯ್ತು ನೋಡಿರಿ. ನೀವು ಈ ಥರ ಒಮ್ಮೆ ಮಾಡಿ ನೋಡಿರಿ, ಸಖತ್ತಾಗಿರ್ತೈತಿ.
ಎಲ್ಲ ಥರ ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ಭಾಳ ಖುಷಿ ಇರ್ತೈತಿ. ಪೂರ್ತಿ ಬಿಡ್ಬೇಕಾ ಅರ್ಧ ಆರೋಗ್ಯಕ್ಕೂ ಬಿಟ್ಬಿಡ್ಬೇಕಾ? ಭಾಳ ಒಳ್ಳೇದು. ಫುಲ್ ಇಡೀ ಹಿಂಗೆ ಟಾಪ್ ದೂರ ನಿಡಿಬೇಡ್ರಿ, ಜೂಮ್ ಒಳ್ಳೆ ಧಾನ್ಯಗಳು ಇರೋಂಥದ್ದು ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ಭಾಳ ಒಳ್ಳೆಯದು. ಆಮೇಲೆ ಡಿಫ್ರೆಂಟ್ ವೆರೈಟಿ ಮಾಡ್ಕೊಂಡಾಗ ಊಟ ಒಂದು 2 ತುತ್ತು ಜಾಸ್ತಿ ಡೈಲಿ ಒಂದೇ ಮಾಡೋಕ್ಕಿಂತ ಈ ಥರ ಬೇರೆ ಬೇರೆ ಕ್ವಿಕ್ ಆಗಿ ಆಗೋಂಥ ರೆಸಿಪಿ ಎಲ್ಲ ಮಾಡ್ಕೊಂಡು ತಿಂದರೆ ಭಾಳ ಮನೆಯಾಗ ಖುಷಿ ಪಡ್ತಾರೆ. ನಮಗೂ ಒಂಥರ ಖುಷಿ ಮಾಡ್ತೀವಲ್ಲ, ಇನ್ನೂ ಡಬಲ್ ಖುಷಿ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಕಾಣುತ್ತಿಲ್ಲ ಸರ್. ಸಲಾಡ್ ಸೌತೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಚಳಿಕಾಯಿ ಪಲ್ಯ, ಮಿಕ್ಸ್ ಕಾಳಿಂದ ಮೊಳಕೆ ಕಾಳು ಪಲ್ಯ, ಹಸಿ ಖಾರ, ಮೊಸರು, ರೊಟ್ಟಿ, ಅನ್ನ ಮತ್ತು ಸಿಂಪಲ್ ಆಗಿರೋಂಥ ವೆಜ್ ಥಾಲಿ ಇದು. ಮಾಮೂಲಿಯಾಗಿ ಉತ್ತರ ಕರ್ನಾಟಕ ಸೈಡು ಇದೇ ಇರುತ್ತೆ ಡೈಲಿ ಊಟ. ಆದರೆ ಪಲ್ಯಗಳು ಅವು ಚೇಂಜ್ ಇರ್ತಾವೆ ಬಿಟ್ಟರೆ ಎಲ್ಲ ಅಡುಗೆ ಹಿಂಗೆ ಇರುತ್ತೆ. ನೀವು ನೋಡ್ರಿ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಇದೆಲ್ಲನೂ ನನಗೆ ಎಷ್ಟು ಸಾಧ್ಯ ನಾನು ಮನೆಯಲ್ಲಿ ನಮ್ಮ ಹಳ್ಳಿ ಕಡೆ ಎಲ್ಲ ಹೆಂಗೆ ಮಾಡ್ತಾರೋ ಆ ಅಂಗಡಿ ಒಳಗೆ ಆ ನೀಟಾಗಿ ಅದೇ ರೀತಿಯಾಗಿ ಮಾಡಿ ನಾನು ಇಷ್ಟ ಲೈಕ್ ಮಾಡೋದನ್ನ ರೈಸ್ ಇಡಬೇಕು ಈಗ ನಮ್ಮದು ಟೋಟಲಾಗಿ ಮಧ್ಯಾಹ್ನದ ಲಂಚ್ ರೆಸಿಪಿ ನೋಡ್ರಿ. ಇವತ್ತಿನ ಲಂಚ್ ರೆಸಿಪಿ ಒಂದು 20 ನಿಮಿಷದಾಗ ಮಾಡ್ಕೊಂಡು ಪಲ್ಯಗಳು, ಸಾರು, ಅನ್ನ, ರೊಟ್ಟಿ ಅದು ಶೇರ್ ಮಾಡ್ಕೊಂಡು ನೋಡ್ರಿ. ಅದಾಗಿತ್ತು ಊಟ ಮಾಡಿ. ಸ್ನೇಹಿತರೆ ನೋಡ್ರಿ, ಉತ್ತರ ಕರ್ನಾಟಕದ ಜವಾರಿ ಊಟ, ಬಿಸಿ ಬಿಸಿ ಜೋಳದ ರೊಟ್ಟಿ, ಸಲಾಡ್, ಸೌತೆಕಾಯಿ, ಒಂದು ತರಕಾರಿ ಪಲ್ಯ, ಒಂದು ಕಾಳು ಪಲ್ಯ, ಸಬ್ಬಸಿಗೆ ಮೊಳಕೆ ಕಾಳು ಪಲ್ಯ, ಆಮೇಲೆ ಅನ್ನ ಸಾರು, ಶೇಂಗಾ ಕಾಳು ಸಾರು, ಹಸಿ ಹಿಂಡಿ, ಮೊಸರು, ಭರ್ಜರಿ ಊಟ. ಇದು ಪೂರ್ತಿನ ಮಧ್ಯಾಹ್ನದ ಲಂಚ್ ರೆಸಿಪಿ. ಇದು ಪೂರ್ತಿನ ವಿಡಿಯೋದಾಗ ಶೇರ್ ಮಾಡ್ಕೊಂಡೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಕೇವಲ 20 ನಿಮಿಷದಾಗ ಭಾಳ ಅಂದ್ರೆ ಅರ್ಧ ತಾಸ್ನಾಗ ಈ ರೆಸಿಪಿ ಎಲ್ಲ ಮಾಡ್ಕೋಬೋದು. ನೋಡ್ರಿ ಆಯ್ತು.